ಬಹಳ ಹಿಂದೆ ದ್ವಾಪರದಲ್ಲಿ ಮಾಂಡವಿ ಅಂತ ಒಬ್ಬ ಮುನಿ ಇದ್ದ. ಪರಮ ತಪೋನಿಷ್ಠ, ಧರ್ಮವನ್ನು ತಿಳಿದವ, ಸಕಲ ಶಾಸ್ತ್ರ ಪಾರಂಗತ. ಯಾವಾಗಲೂ ತಪೋನಿಷ್ಠನಾಗಿ ಆಶ್ರಮದಲ್ಲಿ ವಾಸ ಮಾಡ್ತಾ ಇದ್ದ. ಹೀಗೆ ಅವನು ತಪಸ್ಸನ್ನು ಮಾಡ್ತಾ ಇರುವಾಗ ಒಮ್ಮೆ 12 ವರ್ಷ ಘೋರ ತಪಸ್ಸನ್ನು ಮಾಡಬೇಕಂತ ಒಂದು ಸಂಕಲ್ಪ ಮಾಡಿಕೊಂಡ. ಅದು ಹೇಗೆ ಅಂದ್ರೆ, ಒಂದೇ ಕಾಲ ನಿಂತ್ಕೊಂಡು ಕೈಯನ್ನು ಮೇಲೆ ಮಾಡಿ ಕೈ ಮುಗಿದುಕೊಂಡು ಮೌನಾಚರಣೆಯಲ್ಲಿ ತಪಸ್ಸು ಮಾಡೋದು ಅಂತ ಘೋರ ತಪಸ್ಸನ್ನು ಮಾಡ್ತಾ ಇದ್ದ. ಹೀಗಿರ್ಲಾಗೆ ಒಂದು ದಿನ 4-5 ಜನ ಕಳ್ಳರು ಓಡಿ ಬಂದರು ಇವನ ಆಶ್ರಮದ ಹತ್ರ. ಅವರು ರಾಜಕೋಶದಿಂದ ಹಣವನ್ನು ಲಪಟಾಯಿಸಿ, ಸಂಪತ್ತನ್ನು ಲಪಟಾಯಿಸಿ ಓಡಿ ತಗೊಬರ್ತಾ ಇದ್ರು. ಆದ್ರೆ ರಾಜಭಟ್ರು ಅವ್ರನ್ನ ಬೆನ್ನತ್ತಿದ್ರು. ಏನು ಮಾಡೋದಂತ ತೋಚದವರು ಇವನ ಆಶ್ರಮದಲ್ಲಿ ಹೊಕ್ಕು ಆಶ್ರಮದಲ್ಲಿ ಒಂದು ಕಡೆ ಬಚ್ಚಿಟ್ಟು ಆಶ್ರಮದಲ್ಲಿ ಅಡಗಿಕೊಂಡ್ರು. ರಾಜಭಟ್ರು ಓಡಿ ಬಂದ್ರು. ಆವಾಗ ಇಲ್ಲಿ ಕಂಡದ್ದೇನು ಅಂದ್ರೆ, ಮುನಿ ತಪಸ್ಸು ಮಾಡ್ತಾ ಇದ್ರು. ಇವನ ಹತ್ರ ಕೇಳಿದ್ರು, ನೀನು ನೋಡಿದ್ಯಾ, ಕಳ್ಳರು ನೋಡಿದ್ಯಾ? ಮಾಂಡವ್ಯ ಮುನಿಗಳು ತಪಸ್ಸು ಆಚರಿಸುತ್ತಾ ಮೌನವ್ರತದಲ್ಲಿದ್ರು. ಯಾವುದೇ ಮಾತನಾಡಲಿಲ್ಲ, ಗಾಢವಾಗಿ ತಪಸ್ಸಲ್ಲಿದ್ರು. ಅದಕ್ಕಾಗಿ ರಾಜಭಟ್ರಿಗೆ ಅನುಮಾನ ಬಂತು. ಸೀದಾ ಆಶ್ರಮದ ಒಳಗೆ ಹೋಗಿ ಅಲ್ಲಿ ಹುಡುಕಿದ್ರು. ಕಳ್ಳರು ಸಿಕ್ಕಿದ್ರು, ಸಂಪತ್ತು ಎಲ್ಲ ಕಳ್ಳರನ್ನು ಹಿಡ್ಕೊ ಬಂದ್ರು. ಅವ್ರಿಗೇನು ತೋಚಿತು ಅಂದ್ರೆ, ಕಳ್ಳರು ಮತ್ತು ಸಂಪತ್ತು ಎರಡು ಇವನ ಆಶ್ರಮದಲ್ಲಿ ಸಿಕ್ಕದ್ರಿಂದ ಇವನೇ ಕಳ್ಳರ ಗುರು ಆಗಿರ್ಬೇಕು, ಮಾತಾಡದೆ ನಾಟಕ ಮಾಡ್ತಾ ಇದ್ದಾನೆ ನಮ್ಮ ಹತ್ರ ಅಂತ ಅವನನ್ನು ಹಿಡಿದುಕೊಂಡು ರಾಜ ಆಸ್ಥಾನಕ್ಕೆ ತೆಗೆದುಕೊಂಡು ಹೋದ. ಮೌನವ್ರತದಲ್ಲಿದ್ದ ತಪೋನಿಷ್ಠ ಮಾಂಡವ್ಯ ಏನೂ ಮಾತನಾಡಲಿಲ್ಲ. ಅವನು ಆಕ್ಚುಲಿ ಮೌನವ್ರತದಲ್ಲೇ ಇದ್ದ. ರಾಜ ಭಟ್ ಕಳ್ಳರನ್ನು ಮತ್ತೆ ಮಾಂಡವ್ಯವನ್ನು ತೆಗೆದುಕೊಂಡು ಆಸ್ಥಾನ ನಿಲ್ಲಿಸಿದ ತಕ್ಷಣ ರಾಜನು ವಿಚಾರಣೆ ಮಾಡಿ ಶೂಲ ಶಿಕ್ಷೆಯನ್ನು ಕೊಟ್ಟ. ಎಲ್ಲರಿಗೂ, ಮಾಂಡವ್ಯ ಮುನಿಗಳಿಗೂ ಶೂಲ ಶಿಕ್ಷೆಯನ್ನು ಕೊಟ್ಟ. ಅವರು ಅದಕ್ಕೂ ಮಾತನಾಡಲಿಲ್ಲ. ವ್ರತಾಚರಣೆಯಲ್ಲೇ ಇದ್ರು, ಮೌನ ವ್ರತದಲ್ಲೇ ಇದ್ರು. ಎಲ್ಲರನ್ನು ಶೂಲಕ್ಕೆ ಏರಿಸಿದ್ರು. ಶೂಲಕ್ಕೆ ಏರಿಸೋದು ಅಂದ್ರೆ ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಶೂಲ ಅಂದ್ರೆ ಹಿಂದಿನ ಕಾಲದಲ್ಲಿ ಕಠೋರ ಶಿಕ್ಷೆ. ಅದು ಶೂಲವನ್ನು ನೆಲದಲ್ಲಿ ಹುಗಿದು ಅದರ ಮೇಲೆ ತಪ್ಪು ಮಾಡಿದವನು, ಶೂಲದ ಶಿಕ್ಷೆಗೆ ಗುರಿಪಡಿಸಿದ ತಪ್ಪು ಮಾಡಿದಂತ ಕಳ್ಳರನ್ನು ಅಥವಾ ಅಪರಾಧಿಗಳನ್ನು ಅದರ ಮೇಲೆ ಕುಳಿಸ್ತಿದ್ರು. ಅಂದ್ರೆ ಗುದದ್ವಾರದಲ್ಲಿ ಆ ಶೂಲದ ತುದಿಯನ್ನು ನೆಟ್ಟು ಅವ್ರನ್ನ ಕುಳಿಸ್ತಿದ್ರು. ಯಾತನೆಯಲ್ಲೇ ದೇಹವನ್ನ ಪ್ರವೇಶಿಸ್ತಿತ್ತು ಆ ಶೂಲ. ಒದ್ದಾಡಿ ಸಾಯ್ತಿದ್ರು ಅಂತ ಘೋರ ಶಿಕ್ಷೆ, ಶೂಲದ ಶಿಕ್ಷೆ. ಆಗಿನ ಕಾಲದಲ್ಲಿ ತಪ್ಪು ಮಾಡಿದವ್ರಿಗೆ ಇಂಥ ಶಿಕ್ಷೆ ಇತ್ತು. ಈಗ ಇಲ್ಲ, ಈಗ ಅಂತ ಶಿಕ್ಷೆ ಎಲ್ಲ ಇಲ್ಲ. ಕಳ್ಳರು, ಸುಳ್ಳರು, ಲಪಂಗರು ಕೊಚ್ಚಿ ಕಡಿಯುವುದೆಲ್ಲ ಹೆಚ್ಚಾಗಿದೆ ಬಿಡಿ. ಆಗಿನ ರಾಜರ ಶಿಕ್ಷಣ ಮತ್ತು ಶಿಕ್ಷೆ ಅಷ್ಟು ಕಠಿಣವಾಗಿತ್ತು. ಅದಕ್ಕಾಗಿ ಧರ್ಮ ನೆಲೆಸಿತ್ತು. ಮಾಂಡವ್ಯ ಮುನಿಗಳಿಗೂ ಕೊಟ್ಟಿದ್ರಲ್ಲ. ಆದ್ರೆ ಮಾಂಡವ್ಯ ಮುನಿಗಳು ತಪೋನಿಷ್ಠ ಯೋಗವನ್ನು ಬಲ್ಲವರಾದ್ರಿಂದ ಆ ಶೂಲ ಅವರ ಒಳ ದೇಹವನ್ನು ಇಲ್ಲ, ಅಲ್ಲೇ ನಿಂತುಕೊಂಡಿದ್ದು. ಅವ್ರು ಶೂಲದ ಮೇಲೆ ಕುಳಿತು ಮತ್ತೆ ಧ್ಯಾನದಲ್ಲೇ ಉಳಿದ್ರು. ಮತ್ತೆ ಯಾವ ನೋವನ್ನು ಅವರು ಅನುಭವಿಸಲಿಲ್ಲ ಅಂತ ತಪೋನಿಷ್ಠರು. ಮತ್ತೆ ಅವರಿಗೆ ಯೋಗಾಭ್ಯಾಸದ ಬಲ ಇತ್ತು. 2-3 ದಿನ ಬಿಟ್ಟು ರಾಜಭಟ್ರು ಬರ್ತಾರೆ. ಬಾಕಿಯವರೆಲ್ಲ ಸತ್ತೋಗಿದ್ರು. ಆದ್ರೆ ಮಾಂಡವ್ಯ ಮುನಿಗಳು ಮಾತ್ರ ಅದರಲ್ಲೇ ಕೂತ್ಕೊಂಡು ತಪಸ್ಸನಲ್ಲೇ ಇದ್ರು. ಆವಾಗ ಇವರಿಗೆ ಭಯವಾಗ್ತದೆ. ರಾಜಭಟ್ರಿಗೆ ಓಡಿ ಹೋಗಿ ರಾಜನಿಗೆ ಹೇಳ್ತಾರೆ. ಅವ್ರು ರಾಜ ಓಡಿ ಬರ್ತಾನೆ. ಅವನಿಗೆ ತನ್ನ ತಪ್ಪನ್ನು ಅರಿವಾಗ್ತದೆ. ಇವ್ರು ಯಾರು ಆಶ್ರಮದ ಸನ್ಯಾಸಿಗಳು, ಇವ್ರಿಗೆ ನಾವು ಮೋಸದಿಂದ ಇವರಿಗೆ ನಾವು ಶಿಕ್ಷಣ ಕೊಟ್ವಿ, ನಮಗೆ ಶಾಪ ಕಾದಿದ್ದು ಗೊತ್ತಿಲ್ಲ ಹೇಳಿ ಮಾಂಡವ್ಯ ಮುನಿಗಳಿಗೆ ಅವನು ಶ್ರೇಷ್ಠ ಅಷ್ಟಾಂಗ ನಮಸ್ಕಾರ ಮಾಡಿ ನಮ್ಮ ತಪ್ಪನ್ನು ಕ್ಷಮಿಸುವ ರಾಜ ಬೇಡಿಕೊಳ್ತಾನೆ. ಇಡೀ ಪರಿವಾರ ಬೇಡಿಕೊಳ್ತದೆ. ಆವಾಗ ಮಾಂಡವ್ಯ ಮುನಿ ಅವ್ರಿಗೆ ಕ್ಷಮಿಸ್ತಾನೆ. ನಿಮ್ಮಿಂದ ತಪ್ಪಿಲ್ಲ, ತೊಂದರೆ ಇಲ್ಲ ಅಂತ ಅವರಿಗೆ ಹರಸಿ. ಆದ್ರೆ ಇವ್ರು ಏನ್ ಮಾಡ್ತಾರೆ, ರಾಜಭಟ್ರು ಶೂಲವನ್ನು ತೆಗಿಬೇಕಲ್ಲ ಅವರಿಂದ. ಎಂತ ಮಾಡಿದ್ರು, ಶೂಲದ ಒಂದು ತುದಿ ಮಾತ್ರ ಅವರಿಗೆ ದೇಹದಲ್ಲೇ, ಬಾಕಿಯನ್ನು ಕಟ್ಟು ಮಾಡಿ ತೆಗಿಬೇಕಾಯ್ತು. ಅಂದ್ರೆ ತೆಗಿಲಿಕ್ಕೆ ಆಗ್ಲಿಲ್ಲ. ಅದಕ್ಕಾಗಿ ಅದರ ಮೇಲೆ ಮಾಂಡವ್ಯ ಮುನಿಗಳಿಗೆ ಅಣಿ ಮಾಂಡವ್ಯ ಅಂತ ಹೆಸರು ಬಂತು. ಅಣಿ ಅಂದ್ರೆ ಮೊಳೆ, ಚೂಪಾದ ಮೊಳೆ ಅವರ ದೇಹದಲ್ಲೇ ಇದ್ದರಿಂದ ಅದು ಅಣಿಮಾಂಡವ್ಯ ಅಂತ ಅವರಿಗೆ ಹೆಸರು ಬಂತು. ಅದೇ ಮುಂದುವರಿಸಿ ಅವರು ಬಹಳ ತಪೋನಿಷ್ಠರಾಗಿ ಬಹುಕಾಲ ತಪಸ್ಸನ್ನು ಮಾಡಿ ಆಮೇಲೆ ತಮ್ಮ ದೇಹವನ್ನು ತ್ಯಜಿಸ್ತಾರೆ. ಸೀದಾ ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಆದರೆ ಸ್ವರ್ಗಲೋಕಕ್ಕಿಂತ ಮೊದಲೇ ಯಮಧರ್ಮರಾಜನ ಆಸ್ಥಾನಕ್ಕೆ ಹೋಗಲೇಬೇಕು ಪ್ರತಿಯೊಬ್ಬರು. ಯಮಧರ್ಮರಾಜನಲ್ಲಿ ಹೋಗಿ ಆವಾಗ ಅವರು ಒಂದು ಪ್ರಶ್ನೆ ಮಾಡ್ತಾರೆ ಯಮಧರ್ಮನಿಗೆ. ಯಮಧರ್ಮನೇ, ನಾನು ಇಂಥ ಗಾಢ ತಪಸ್ವಿ, ಯಾವ ತಪ್ಪು ಜೀವನದಲ್ಲಿ ಮಾಡಲಿಲ್ಲ, ಅಂತಲ್ಲಿ ನನಗೆ ಶೂಲವನ್ನು ಇರುವಂತ ಕಠೋರ ಶಿಕ್ಷೆ ನನಗೆ ಆಯ್ತು. ಇದು ಯಾವ ತಪ್ಪಿಗಾಗಿ ಅಥವಾ ಯಾಕಾಗಿ ಹೀಗಾಯ್ತು ಅಂತ ಯಮಧರ್ಮನಲ್ಲಿ ಕೇಳ್ತಾರೆ ಮಾಂಡವ್ಯ ಮುನಿಗಳು. ಅವ ಹೇಳ್ತಾರೆ, ಯಮರಾಜ, ನೀನು ಚಿಕ್ಕವನಿದ್ದಾಗ, 14 ವರ್ಷಕ್ಕಿಂತ ಕೆಳಗೆ ಚಿಕ್ಕವನಿದ್ದಾಗ ಒಂದು ಚಿಟ್ಟೆಯ ಪೃಷ್ಠಕ್ಕೆ ಹುಲ್ಲಿನ ಪಾದ ವಸ್ತುವನ್ನು ಚುಚ್ಚಿದ್ದೆ. ಅದಕ್ಕೆ ನೋವಿಂದ ಒದ್ದಾಡಿತ್ತು ಅದು. ಅದಕ್ಕಾಗಿ ನಿನಗೆ ಆ ಶಿಕ್ಷೆ ಬಂತು. ಅವು ಮಾಂಡವ್ಯ ಮುನಿಗಳಿಗೆ ಕೋಪ ಬರ್ತದೆ. 14 ವರ್ಷಕ್ಕಿಂತ ಮೊದಲೇ ಮಾಡಿದ ತಪ್ಪುಗಳನ್ನು ಕ್ಷಮಿಸಬೇಕು ಮಕ್ಕಳಿಗೆ ಅಂತ ಒಂದು ಶಾಸ್ತ್ರ ಇದೆ. ನಾನು 14 ವರ್ಷಕ್ಕಿಂತ ಮೊದಲು ಮಾಡಿದ ತಪ್ಪಿಗೆ ನೀನು ಶಿಕ್ಷೆ ಕೊಟ್ಟೆ ಹೇಳಿ ಕೋಪಗೊಂಡು ಯಮಧರ್ಮನಿಗೆ ನೀನು ಭೂಮಿಗೆ ಹೋಗಿ ಮನುಷ್ಯನ ಅವತಾರ ತಾಳುವ ಶಾಪ ಕೊಡ್ತಾರೆ. ಆ ತಪಸ್ವಿಗಳಿಗೆ ಇರುವ ಶಕ್ತಿನೇ ದಿಕ್ಪಾಲಕರಲ್ಲಿ ಒಬ್ಬರಾದ ಯಮನನ್ನೇ ಭೂಮಿ ಕಳಿಸುವಷ್ಟು ತಾಕತ್ತಿರ್ತದೆ ಅವ್ರ ತಪಸ್ಸಾಗಿ. ಯಮಧರ್ಮರಾಜ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅವನೇ ವಿದುರನಾಗಿ ಜನ್ಮ ತಾಳ್ತಾನೆ ಮಹಾಭಾರತ ಕಾಲದಲ್ಲಿ. ವೇದವ್ಯಾಸರಿಗೆ ದಾಸಿಯಲ್ಲಿ ಹುಟ್ಟಿದ ವಿದುರ, ಪಾಂಡು ಮತ್ತೆ ಧೃತರಾಷ್ಟ್ರ ಹುಡ್ತಾರೆ. ಮತ್ತೊಮ್ಮೆ ವೇದವ್ಯಾಸರು ಬಂದಾಗ ದಾಸಿಗೆ ಅನುಗ್ರಹ ಮಾಡ್ತಾರೆ. ದಾಸಿಯಿಂದ ವಿದುರ ಹುಡ್ತಾನೆ. ಅವನೇ ಯಮನ ಅವತಾರ. ಹೀಗೆ ಬಹಳ ಯಮಧರ್ಮನ ಅವತಾರ ಕೇಳಬೇಕೆ ಅಂತ ಮಹಾಧರ್ಮಾತ್ಮನಾಗಿ ವಿದುರ ಮಹಾಭಾರತ ಕಾಲದಲ್ಲಿ ಬರ್ತಾನೆ. ಪಾಂಡವರ ಕೌರವರಲ್ಲಿ ಜಗಳ, ಗಲಾಟೆ, ವೈಮನಸ್ಸನ್ನ ಕಡಿಮೆ ಮಾಡ್ಲಿಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾನೆ. ಧೃತರಾಷ್ಟ್ರನಿಗೆ ಬುದ್ಧಿ ಹೇಳ್ತಾನೆ.
ಯಾವುದೂ ನಡೆಯೋದಿಲ್ಲ. ಅವನ ಮುಂದೆ ಮಹಾಭಾರತ ಯುದ್ಧ ನಡೆದು ಕೌರವರು ಸಾಯ್ಬೇಕಾಯ್ತು, ಪಾಂಡವರು ಆಮೇಲೆ ರಾಜ್ಯವಾಳ್ತಾರೆ. ಈ ಮಧ್ಯೆ ಪಾಂಡವರನ್ನು ಅರಗಿನ ಮನೆಯಲ್ಲಿ ಸುಡಬೇಕು ಅಂತ ಕೌರವ ಪ್ರಯತ್ನ ಮಾಡಿದಾಗೂ ಇದೇ ವಿದುರರು ಅವರನ್ನು ಗೂಢ ಮಾರ್ಗದಿಂದ ರಕ್ಷಣೆ ಮಾಡ್ತಾರೆ. ಹಾಗೆ ವಿದುರನ ಹತ್ರ ಒಂದು ಬಿಲ್ಲು ಇರ್ತದೆ, ಧನುರ್ಬಾಣ. ಅದು ಮಹಾಧನುರ್ಬಾಣ. ಅದು ಶಿವನಿಂದ ಸಿಕ್ಕಿದ ಬಿಲ್ಲು. ಆ ಬಿಲ್ಲನ್ನು ವಿದುರ ಯಾವಾಗ ಹಿಡಿದು ಯುದ್ಧಕ್ಕೆ ನಿಲ್ತಾನೆ ಅವನ ವಿರುದ್ಧ ಯಾರ ಹತ್ರ ಗೆಲ್ಲಿಕ್ಕೆ ಆಗುದಿಲ್ಲ. ಅದೊಂದು ಬರ ಇರ್ತದೆ. ಅವ್ನು ಏನ್ ಮಾಡಿರ್ತಾನೆ ವಿದುರ ಅಂದ್ರೆ, ಕೌರವರು ಎಷ್ಟೇ ಕೆಟ್ಟವರಾಗಲಿ, ಪಾಂಡವರು ಒಳ್ಳೆಯವರಾಗಲಿ, ಈ ಯುದ್ಧ ನಡೆದಾಗ ಪಾಂಡವರಿಗೆ ಗೆಲುವು ನಿಶ್ಚಿತ. ಕೃಷ್ಣನ ಅನುಗ್ರಹ ಇರ್ತದೆ ಪಾಂಡವರಿಗೆ. ಮತ್ತು ಪಾಂಡವರು ಧರ್ಮಾತ್ಮರು, ಕೌರವರು ದುಷ್ಟರು. ಅವರು ಸಾಯುವುದು ನಿಶ್ಚಿತ, ಸೋಲುವುದು ನಿಶ್ಚಿತ. ಆದರೂ ಧೃತರಾಷ್ಟ್ರ ತನ್ನ ಅಣ್ಣ, ಅವನಿಗೆ 100 ಮಕ್ಕಳಲ್ಲಿ ಒಂದು ಹುಡುಗನನ್ನಾರು ಬಚಾವ್ ಮಾಡಿಕೊಡ್ಬೇಕು, ರಕ್ಷಣೆ ಮಾಡಿಕೊಡ್ಬೇಕು, ಉಳಿಸಬೇಕು ಅಂದರೆ ಕೌರವ ಅಂದರೆ ದುರ್ಯೋಧನ ಉಳಿಸಬೇಕು ಅಂತ ಹಾಗೆ ಗೌಪ್ಯವಾಗಿ ಇಟ್ಕೊಂಡು ಇರ್ತಾರೆ. ಕಡೆಗೆ ಭೀಮನೋ ಪಾಂಡವರು ದುರ್ಯೋಧನ ಕೊಲ್ಲುವ ಸಂದರ್ಭದಲ್ಲಿ ತಾನು ಪ್ರವೇಶ ಮಾಡಿ ಯುದ್ಧ ಮಾಡಿ ಕೌರವನನ್ನು ಉಳಿಸಬೇಕು ಅಂತ ನಿರ್ಧರಿಸಿಕೊಂಡಿರ್ತಾರೆ. ಆದರೆ ಕೃಷ್ಣ ಪರಮಾತ್ಮ, ಅವನು 14 ಲೋಕದ ಒಡೆಯ, ಅವನಿಗೆಲ್ಲದೂ ಗೊತ್ತಿದೆ, ಇದು ಗೊತ್ತಿರುತ್ತೆ. ಅದಕ್ಕಾಗಿ ಅವನು ಕೃಷ್ಣ ಸಂಧಾನ ಕಾಲದಲ್ಲಿ ಯುದ್ಧ ಬೇಡ ಅಂತ ಸಂಧಾನಕ್ಕೆ ಹೋಗುವ ಕಾಲದಲ್ಲಿ ವಿದುರನ ಮನೆಗೆ ಹೋಗಿ ಉಳಿತಾನೆ. ಅಲ್ಲಿಂದಲೇ ಆಮೇಲೆ ಕೌರವನ ಮನೆಗೆ ಸಂಧಾನಕ್ಕಾಗಿ ಬರ್ತಾನೆ. ಆವಾಗ ಸಭೆಯಲ್ಲಿ ತುಂಬಿದ ಸಭೆಯಲ್ಲಿ ದುರ್ಯೋಧನ ಮೂರ್ಖವ ವಿದುರನಿಗೆ ತುಂಬ ಹೇಯವಾಗಿ ನಿಂದಿಸ್ತಾನೆ. ದಾಸಿ ಪುತ್ರನಲ್ಲಿ ನೀನು ಉಳಿದೆ, ನಮ್ಮನೆಗೆ ಬಂದು ಭೋಜನ ಸ್ವೀಕರಿಸಿದೆ ಅಂತ ಹೀಯಾಳಿಸ್ತಾನೆ. ಆವಾಗ ವಿದುರನಿಗೆ ತುಂಬ ಕೋಪ ಬಂದು ಸಿಟ್ಟಿನಿಂದ ತುಂಬಿದ ಸಭೆಯಲ್ಲಿ ಧನುಸ್ಸನ್ನು ಮುರಿದು ಒಗಿತಾರೆ. ನಿನ್ನನ್ನು ಒಬ್ಬನನ್ನು ಉಳಿಸಬೇಕು ಅಂತ ಈ ಧನುಸ್ಸನ್ನು ಹಿಡಿದಿದ್ದೆ, ಆದರೆ ನೀನು ಮಾಡಿದ ದುಷ್ಟ ಕೆಲಸಕ್ಕೆ ನೀನು ಅನುಭವಿಸು ಮುಂದೆ ಅಂತ ಶಾಪ ಕೊಟ್ಟು ಸಭೆಯಿಂದ ಹೊರಗೆ ಹೋಗ್ತಾರೆ. ಆಮೇಲೆ ಕೌರವ ಪಾಂಡವರು ಯುದ್ಧ ಮುಗಿದು ಪಾಂಡವರು ಆಡಳಿತ ಆರಂಭ ಆದ ಮೇಲೆ ಸ್ವಲ್ಪ ಕಾಲ ಇದ್ದು ತನ್ನ ವಿದುರ ನೀತಿ ಅಂತ ಒಂದು ನೀತಿಶಾಸ್ತ್ರವನ್ನೇ ಬೋಧಿಸ್ತಾನೆ ಇವನು ಯುಧಿಷ್ಠಿರನಿಗೆ. ಅದು ಬಹಳ ಪ್ರಖ್ಯಾತವಾಗ್ತದೆ. ಹಾಗೆ ಮುಗಿದು ಒಂದು ದಿನ ಧೃತರಾಷ್ಟ್ರ ಮತ್ತು ಕುಂತಿ ಗಾಂಧಾರಿಯೊಡನೆ ವಾನಪ್ರಸ್ಥಕ್ಕೆ ಹೋಗಿ ಅಲ್ಲಿ ತನ್ನ ಜನ್ಮವನ್ನು ಮುಗಿಸಿಕೊಳ್ತಾನೆ. ಹೀಗಾಗಿ ಹಳೆಯ ಕಾಲದ ಈ ಪೌರಾಣಿಕ ಕಥಾ ಪ್ರಸಂಗಗಳು ಧರ್ಮವನ್ನು ಮತ್ತು ಸತ್ಯ, ನ್ಯಾಯ, ಮಾನವ ಮೌಲ್ಯವನ್ನು ಬೋಧಿಸ್ತದೆ. ಹಾಗಾಗಿ ಎಲ್ಲರೂ ತಮ್ಮ ಮಕ್ಕಳಿಗೆ ಆದಷ್ಟು ಈ ಕಥೆಗಳನ್ನು, ಪೌರಾಣಿಕ ಕಥಾ ಪ್ರಸಂಗಗಳನ್ನು ಬೋಧಿಸಿ ಹೇಳಿ ಅವರಿಗೆ ಓದಲಿಕ್ಕೆ ಉತ್ತೇಜನ ಕೊಟ್ಟು ಅವ್ರನ್ನು ಮಾನವೀಯ ಮೌಲ್ಯವಂತರನ್ನಾಗಿ ಮಕ್ಕಳನ್ನಾಗಿ ಮಾಡಿ, ಅದು ಬಿಟ್ಟು ನೀವು 99 100 ಮಾರ್ಕ್ ಹೀಗೆ ಅಂಕಗಳ ಮೇಲೆ ಅವರನ್ನು ದೂಡಬೇಡಿ, ಮಾನವೀಯ ಮೌಲ್ಯವಂತರನ್ನಾಗಿ ನಿಮ್ಮ ಮಕ್ಕಳನ್ನು ಮಾಡಿ ಅಂತ ಬೇಡಿಕೊಳ್ತೇನೆ. ಹೀಗೆ ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಪೌರಾಣಿಕ ಕಥೆಗಳನ್ನು ಮುಂದೆ ಹೇಳ್ತಾ ಹೋಗ್ತೇವೆ. ನಮಸ್ಕಾರ.